ವಿದ್ಯಾರ್ಥಿಗಳೇ, ಈ ದಿನ 9ನೇ ತರಗತಿ ಗಣಿತ ವಿಷಯದಲ್ಲಿ ಬಹುಪದೋಕ್ತಿಗಳ ಬಗ್ಗೆ ನಾವು ತಿಳಿತಾ ಹೋಗೋಣ. ಹಿಂದಿನ ತರಗತಿಯಲ್ಲಿ ಬಹುಪದೋಕ್ತಿಗಳು ಮತ್ತು ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಮತ್ತು ಘನ ಬಹುಪದೋಕ್ತಿಗಳ ಬಗ್ಗೆ. ಸೊ ಯಾವ ಥರ ಘಾತಾಂಕ ಹೊಂದಿರುತ್ತೋ ಅದನ್ನು ರೇಖಾತ್ಮಕ ಬಹುಪದೋಕ್ತಿ ಅಂತಾರೆ, ಘಾತಾಂಕ 2 ಇದ್ರೆ ಅದನ್ನು ವರ್ಗ ಬಹುಪದೋಕ್ತಿ. ಸೊ ಮತ್ತು ಅದೇ ರೀತಿ ಘಾತಾಂಕ 3 ಇದ್ರೆ ಸೊ ಅದನ್ನು ಘನ ಬಹುಪದೋಕ್ತಿಗಳು ಅಂತೇಳಿ ಕರೀತಾರೆ. ಅದೇ ರೀತಿ ಏಕಪದ, ದ್ವಿಪದ, ತ್ರಿಪದ ಇವುಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಆಮೇಲೆ ಆ ಬಹುಪದೋಕ್ತಿಗಳ ಮೇಲೆ ಅಭ್ಯಾಸಗಳ ಲೆಕ್ಕಗಳನ್ನು ಸಹ ನಾವು ಮಾಡಿದ್ದೀವಿ. ಸೊ ಅಭ್ಯಾಸ 4.2. ಸೊ ಅದರಲ್ಲೇ ಈಗ ಮುಂದುವರೆದ ಅಭ್ಯಾಸದಲ್ಲೇ ನಾವು ಮುಂದುವರಿತಾ ಹೋದರೆ ಮನೆ ಕೆಲಸಗಳನ್ನು ನೀವು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಮತ್ತೆ ಅದನ್ನು ನಾವು ಮುಂದುವರಿತಾ ಹೋದರೆ ಅಭ್ಯಾಸದಲ್ಲಿ ಈ ಕೆಳಗಿನವುಗಳು ಅವುಗಳೆದುರು ಸೂಚಿಸಿದ ಬಹುಪದೋಕ್ತಿಗಳ ಶೂನ್ಯತೆಗಳೇ ಎಂಬುದನ್ನು ಪರಿಶೀಲಿಸಿ. ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ಅದನ್ನು ಮಾಡಬೇಕು. ಒಂದೊಂದು ಪಿ ಆಫ್ ಎಕ್ಸ್ ಬಹುಪದೋಕ್ತಿ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಎಕ್ಸ್ ಬೆಲೆಯನ್ನು ಕೊಟ್ಟಿರ್ತಾರೆ. ಆ ಎಕ್ಸ್ ಬೆಲೆಯನ್ನು ಬಹುಪದೋಕ್ತಿಗೆ ಹಾಕಿ ಅದು 0ಕ್ಕೆ ಸಮ ಆಗುತ್ತೆ ಎಂಬುದನ್ನು ಪರೀಕ್ಷೆ ಮಾಡಬೇಕು. ಪಿ ಆಫ್ ಎಕ್ಸ್ = 3x + 1. ಸೊ ಎಕ್ಸ್ ಬೆಲೆ ಅವರೇ ಕೊಟ್ಟಿದೆ, x = -1/3. ಸೊ ಎಕ್ಸ್ ಬೆಲೆಯನ್ನು ನಾವು ಈ ಬಹುಪದೋಕ್ತಿಗೆ -1/3 ಅಥವಾ 3ನೇ ಒಂದನ್ನು ಹಾಕಿದಾಗ ಸೊ ಇದು 0ಕ್ಕೆ ಸಮ ಆಗುತ್ತೆ ಇಲ್ವೋ ಅನ್ನೋದನ್ನು ಪರೀಕ್ಷೆ ಮಾಡಬೇಕು. ಅಷ್ಟೇ ಅದೇ ಶೂನ್ಯತೆಗಳ ಪರೀಕ್ಷೆ ಅಂತೀವಿ. ಸೊ ಪಿ ಆಫ್ ಎಕ್ಸ್ ಜಾಗಕ್ಕೆ ನಾವು -1/3 ಹಾಕ್ತೀವಿ, = 3 × -1/3 ಬ್ರಾಕೆಟಲ್ಲಿ ಹಾಕಿ ಬೆಲೆಯನ್ನು +1. ಸೊ ಇಲ್ಲಿ 3 ನಾವು ಕ್ಯಾನ್ಸಲ್ ಮಾಡಿ ಅಂಶ ಮತ್ತು ಛೇದದಲ್ಲಿ ಸೇಮ್ ಇರುತ್ತೆ. ಇಲ್ಲಿ ಅಂಶದಲ್ಲಿ ಛೇದದಲ್ಲಿ ಸೊ ಇಲ್ಲಿ -1 + 1 ಆಗುತ್ತೆ. -1 + 1 0ಕ್ಕೆ ಸಮ ಆಗುತ್ತೆ. ಆದ್ದರಿಂದ 3x + 1 ಈ ಬಹುಪದೋಕ್ತಿಯ ಬೆಲೆ ಎಕ್ಸ್ ಬೆಲೆ ಎಷ್ಟು? -3ನೇ ಒಂದು ಆಗುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಅದೇ ರೀತಿ ಬೇರೆ ಇನ್ನೊಂದು ಎರಡನೇ ಲೆಕ್ಕ ಕೊಟ್ಟಿದ್ದಾರೆ, ಅದನ್ನು ಮಾಡೋಣ. ಪಿ ಆಫ್ ಎಕ್ಸ್ = x² - 1. x² - 1, x ಬೆಲೆ 1, x ಬೆಲೆ 1 ಇದೆ, x ಬೆಲೆ -1 ಇದೆ. ಸೊ ಈ x ಬೆಲೆ 1 ಮತ್ತೆ -1 ಈ ಒಂದು ಸಮೀಕರಣಕ್ಕೆ ಈ ಒಂದು ಬಹುಪದೋಕ್ತಿಗೆ ಹಾಕಿದಾಗ ಅದು ಶೂನ್ಯತೆಗೆ 0ಕ್ಕೆ ಸಮ ಆಗುತ್ತೋ ಅನ್ನೋದನ್ನ ಪರೀಕ್ಷೆ ಮಾಡದೆ ಈ ಒಂದು ಲೆಕ್ಕ ಅಷ್ಟೇ. ಸೊ ಪಿ ಆಫ್ ಮೊದಲು ನಾವು x = 1 x ಜಾಗಕ್ಕೆ 1 ಹಾಕೋಣ. x ಜಾಗಕ್ಕೆ 1 ಹಾಕಿ ಸಮೀಕರಣಕ್ಕೆ ನಾವು ಸುಲಭೀಕರಣ 1² - 1 1² ಅಂದ್ರೆ 1 -1 0 ಆಗುತ್ತೆ. ಆದ್ದರಿಂದ ಈ ಒಂದು ಸಮೀಕರಣ ಬಹುಪದೋಕ್ತಿಯ ಬೆಲೆ 1 ಆಗ್ಬೋದು ಅಥವಾ -1 ಪರೀಕ್ಷೆ ಮಾಡೋಣ. x = -1. ಸೊ ಈ ಬಹುಪದೋಕ್ತಿಗೆ x ಜಾಗಕ್ಕೆ -1 ಹಾಕಿ ಪರೀಕ್ಷೆ ಮಾಡಿ ನೋಡೋಣ. ಸೊ x ಜಾಗಕ್ಕೆ ನಾವು -1 ಹಾಕಿದ್ರೆ -1² ಸೊ ಈ ಜಾಗಕ್ಕೆ ಸೊ ನೋಡಿ x ಜಾಗಕ್ಕೆ ನಾವು -1 ಹಾಕಿದ್ರೆ -1² ಆಗುತ್ತೆ. ಸ್ಕ್ವೇರ್ ಇದೆ -1 -1 2 ಸಲ ಗುಣಿಸಿದ್ರೆ -1 × -1 -× ++1 ಆಗುತ್ತೆ. -1 ಇದು 0ಕ್ಕೆ ಸಮ ಆಗುತ್ತೆ. ಆದ್ದರಿಂದ x² - 1 ಶೂನ್ಯತೆ 1 ಮತ್ತು -1 ಆಗುತ್ತದೆ. ಸೊ ಈ ತರ ನಾವು ಲೆಕ್ಕಗಳನ್ನ ಮಾಡ್ತಾ ಹೋಗ್ಬೋದು. ಸೊ ಈ ರೀತಿಯಾದಂಥ ಒಂದು ಲೆಕ್ಕಗಳನ್ನ ನೀವು ಹಿಂದಿನ ತರಗತಿನಲ್ಲೂ ಕಲ್ತಿದ್ದೀರಾ. ಸೊ ಈಗ ಒಂದೇ ಎರಡು ಪ್ರಾಕ್ಟೀಸ್ ನಾವು ಅಭ್ಯಾಸ ಮಾಡ್ತಾ ಹೋದ್ರೆ ಈ ರೀತಿಯಂತಹ ಲೆಕ್ಕಗಳನ್ನ ಕೊಟ್ಟಾಗ ನಾವು ಅತ್ಯಂತ ಸುಲಭವಾಗಿ ಬಿಡಿಸ್ಬೋದು, ಸುಲಭ ರೂಪಕ್ಕೆ ತರ್ಬೋದು. ಸೊ ಮತ್ತೆ ಶೂನ್ಯತೆಯನ್ನು ಅವರೇ ಕೊಟ್ಟಾಗ ನಾವು ಸಮೀಕರಣಕ್ಕೆ ಬೆಲೆಯನ್ನು ಹಾಕಿ ಶೂನ್ಯತೆಯನ್ನು ಕಂಡುಹಿಡಿಯೋದು ಇದುವರೆಗೆ ತಿಳ್ಕೊಂಡ್ರೆ. ಮತ್ತೆ ಶೂನ್ಯತೆಯನ್ನು ಯಾವ ರೀತಿ ಕಂಡುಹಿಡಿಯೋದು ನಾವು ನೋಡೋಣ. ಈ ಕೆಳಗಿನ ಪ್ರತಿಯೊಂದರ ಶೂನ್ಯತೆಯನ್ನು ಕಂಡುಹಿಡಿಯಿರಿ. ಈ ಕೆಳಗಿನ ಪ್ರತಿಯೊಂದರ ಶೂನ್ಯತೆಯನ್ನು ಕಂಡುಹಿಡಿಯಿರಿ. ಸೊ ಪಿ ಆಫ್ ಎಕ್ಸ್ = x + 5. ಸೊ ಇದರ ಶೂನ್ಯತೆಯನ್ನು ಕಂಡುಹಿಡಬೇಕು. x ಬೆಲೆ ಕಂಡುಹಿಡಬೇಕು. x ಗೆ ಯಾವ ಬೆಲೆಯನ್ನು ಹಾಕಿದ್ರೆ ಅದು 0ಕ್ಕೆ ಸಮ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ x + 5 = 0 ಅಂತ ಹಾಕಬೇಕು. x = 5 ಅನ್ನು 2ರಿಂದ ಬರುತ್ತಾರೆ, ನಿಮಗೆ ಗೊತ್ತಿದೆ. 2ರಿಂದ ಬರುತ್ತಾರೆ x = ಎಷ್ಟಾಯ್ತು? -5. x ಬೆಲೆ ಈಗ ಏನಾಯ್ತು? -5 ಆಗುತ್ತೆ. ಈ 5 ನಾವು ಈ ಸಮೀಕರಣಕ್ಕೆ ಹಾಕಿದ್ರೆ 0ಕ್ಕೆ ಸಮ ಆಗುತ್ತೆ. ನೋಡಿ ಸೊ ಪಿ ಆಫ್ -5 x ಬೆಲೆ -5 + 5 ಆಗುತ್ತೆ. ಅವಾಗ -5 + 5 0ಕ್ಕೆ ಸಮ ಆಗುತ್ತೆ. ಸೊ ಅದೇ ರೀತಿ ಇನ್ನೊಂದು ಲೆಕ್ಕ ಇದೆ ನೋಡಿ. ಇದೇ ಅಭ್ಯಾಸದಲ್ಲಿ ಇನ್ನೊಂದು ಲೆಕ್ಕ ಇದೆ. ಪಿ ಆಫ್ ಎಕ್ಸ್ = x - 5.
ಸೊ ಇದರ ಎಕ್ಸ್ಪೆರಿಯನ್ನು ಕಂಡುಹಿಡಿಯಬೇಕು, ಅಂದರೆ ಶೂನ್ಯತೆಯನ್ನು ಕಂಡುಹಿಡಿಯಬೇಕು. ಶೂನ್ಯತೆಯನ್ನು x - 5 ಇಸ್ ಈಕ್ವಲ್ ಟು 0, x ಇಸ್ ಈಕ್ವಲ್ ಟು -5 ಆ ಕಡೆ ಹೋದ್ರೆ +5, x ಬೆಲೆಗೆ ನಾವು ಎಷ್ಟು ಅಂತ 5 ಆಗುತ್ತೆ. ಈಗ ಈ ಸಮೀಕರಣದ ಶೂನ್ಯತೆ ಎಷ್ಟಾಯಿತು? 5. ನಾವು 5 ನಾವು x ಹಾಕಿದ್ರೆ ಅದು 0ಗೆ ಸಮ ಆಗುತ್ತೆ. 5 - 5 ಎಷ್ಟಾಗುತ್ತೆ? 0ಗೆ ಸಮ ಆಗುತ್ತೆ. ಈ ರೀತಿಯಾದಂಥ ಲೆಕ್ಕಗಳನ್ನು ನಾವು ಮಾಡಬಹುದು. ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ, ಮೂರನೇ ಲೆಕ್ಕ p of x is equal to 3x - 2. ಸೊ ಇದೊಂದು ಸಮೀಕರಣ ಆಗುತ್ತೆ. ಇದರ x ಬೆಲೆಯನ್ನು ಕಂಡುಹಿಡಿಯಬೇಕು. ಸೊ 3x - 2 is equal to 0, 3x is equal to -2 ಆ ಕಡೆ ಹೋದ್ರೆ +2 ಆಯಿತು, x is equal to 2/3. ಸೊ x ಜಾಗಕ್ಕೆ ನಾವು 2/3 ಅನ್ನು ಹಾಕಿದ್ರೆ ಇದು ಶೂನ್ಯತೆ 0ಗೆ ಸಮ ಆಗುತ್ತದೆ. ಸೊ ಈ ರೀತಿಯಾಗಿ ನಾವು x ಬೆಲೆಯನ್ನು ಕಂಡುಹಿಡ್ಕೊಂಡು ಅದರ ಶೂನ್ಯತೆಯನ್ನು ನಾವು ಬರೀಬೇಕು. ಅಥವಾ ಶೂನ್ಯ ಅವರೇ ಬೆಲೆಯನ್ನು ಕೊಟ್ಟಾಗ ಶೂನ್ಯತೆ ಕಂಡುಹಿಡಿಯಿರಿ ಅಂದರೆ ಅವರೇ ಬೆಲೆಯನ್ನು ಕೊಡ್ತಾರೆ, x ಜಾಗಕ್ಕೆ ಆ ಬೆಲೆಯನ್ನು ಹಾಕಬೇಕು. ಅದು 0ಗೆ ಸಮ ಆದರೆ ಮಾತ್ರ ಶೂನ್ಯತೆ, 0ಗೆ ಸಮ ಆಗಿದ್ರೆ ಅದು ಶೂನ್ಯತೆ ಅಲ್ಲ ಅಂತೇಳಿ ಹೇಳ್ಬೇಕು. ಈ ರೀತಿಯಾದಂಥ ಲೆಕ್ಕಗಳನ್ನು ನೀವು ಲೆಕ್ಕ ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಇದ್ರ ಮೇಲೆ ಲೆಕ್ಕ ಬಹುಪದೋಕ್ತಿಗಳ ಲೆಕ್ಕಗಳ ಮೇಲೆ ನಾವು ಬೇರೆ ಲೆಕ್ಕಗಳನ್ನ ಕಲ್ತ್ಕೋಬಹುದು. ಈಗ ಇದೇ ಬಹುಪದೋಕ್ತಿನಲ್ಲಿ ನಾವು ಮುಂದುವರೆದ ಭಾಗವಾಗಿ ಮತ್ತೆ ಹೇಳಿದ್ರೆ ಶೇಷ ಪ್ರಮೇಯ ಒಂದು ನಾವು ಬಹುಪದೋಕ್ತಿಗಳನ್ನ ಭಾಗಾಕಾರ ಕ್ರಮದಲ್ಲಿ ನಾವು ಬಿಡಿಸಿ ಅದರಲ್ಲಿ ಶೇಷ ಎಷ್ಟು ಬರುತ್ತೆ ಅಥವಾ ಶೇಷ ಎಷ್ಟು ಬರುತ್ತೆ, ಭಾಗಲಬ್ಧ ಎಷ್ಟು ಬರುತ್ತೆ ಅನ್ನೋದನ್ನು ನಾವು ಕಂಡುಹಿಡಬಹುದು. ಸೊ ಇದುವರೆಗೂ ನೀವು ಹಿಂದಿನ ತರಗತಿಯಲ್ಲ ಅಥವಾ ನೀವು ಪ್ರಾಥಮಿಕ ಶಾಲೆಯಲ್ಲ ನಂಬರ್ಗಳನ್ನ ಅಂದ್ರೆ ಯಾವ ಸಂಖ್ಯೆಗಳನ್ನು ಯಾವ ರೀತಿ ಭಾಗಿಸೋದು ಅಂತ ನೀವು ಗೊತ್ತಿದೆ. ಸೊ ಅದನ್ನು ನಾವು ಈಗ ಬೀಜೋಕ್ತಿಗಳನ್ನ ಯಾವ ರೀತಿ ಭಾಗಿಸೋದು, ಅದರ ಶೇಷ ಎಷ್ಟು ಬರುತ್ತೆ, ಭಾಗಲಬ್ಧ ಎಷ್ಟು ಬರುತ್ತೆ ಅನ್ನೋದನ್ನು ನಾವು ಇಲ್ಲಿ ಕಂಡುಹಿಡಬಹುದು. ಮತ್ತೆ ಪರೀಕ್ಷೆಯನ್ನು ಸಹ ಮಾಡ್ಬೋದು. ಸೊ ಈಗ ಉದಾಹರಣೆಗೆ ನಾನು ಒಂದು ಉದಾಹರಣೆ ಕೊಡ್ತೇನೆ. 15 ಎಂಬ ಸಂಖ್ಯೆ 6 ಎರಡು ಸಂಖ್ಯೆಗಳನ್ನು ಪರಿಗಣಿಸಿ 15ಅನ್ನು 6ರಿಂದ ಭಾಗಿಸಿದಾಗ 15ಅನ್ನು 6ರಿಂದ ಭಾಗಿಸಿದಾಗ ಬರುವ ಶೇಷ ಮತ್ತು ಭಾಗಲಬ್ಧಗಳನ್ನು ಕಂಡುಹಿಡಿಯೋಣ. ಸಿಂಪಲ್ ಆಗಿಲ್ಲ, ನಾವು ಮೊದಲು ಗೊತ್ತಿಲ್ಲದ ಕಡೆ ಹೋಗೋಣ. ಭಾಗಲಬ್ಧ ಕಂಡುಹಿಡಿಯೋಣ. ಸೊ ಇದು ನೀವು ಭಾಗಿಸೋದು ಗೊತ್ತಿದೆ, ನೀವು 8ನೇ ಕ್ಲಾಸಲ್ಲಿ ಕಲ್ತಿದ್ದೀರಾ, 7ನೇ ಕ್ಲಾಸಲ್ಲಿ ಕಲ್ತಿದ್ದೀರಾ. ನಂಬರನ್ನು ಭಾಗಿಸೋದು 15 6ರಿಂದ ಭಾಗಿಸ್ಬೇಕು. 6ರಿಂದ ಭಾಗಿಸಿ 15 6 12 ಶೇಷ ಎಷ್ಟು ಬರುತ್ತೆ? 3 ಬರ್ತದೆ. ಈಗ ನಾವು ನಿಮಗೆ ಗೊತ್ತಿದೆ, ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ. ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಸೊ ಇದನ್ನು ಈ ಒಂದು ಆಧಾರದ ಮೇಲೆ ನಾವು ತೆಗೆದುಕೊಳ್ತಾ ಹೋದ್ರೆ, ಸೊ ಈಗ ಭಾಜ್ಯ ಇಲ್ಲಿ ಯಾವ್ದಾಗ್ತದೆ? 15 ಆಗುತ್ತೆ. ಭಾಜ್ಯ 15 ಇಸ್ ಈಕ್ವಲ್ ಟು ಭಾಜಕ 6 ಭಾಗಲಬ್ಧ 2 ಪ್ಲಸ್ ಶೇಷ ಎಷ್ಟು ಬಂದಿದೆ? 3. ಸೊ ಇದನ್ನು ನಾವು ಈ ಒಂದು ನಿಯಮವನ್ನು ಪರೀಕ್ಷೆ ಮಾಡಬೇಕಾಗುತ್ತೆ. ಇದು ಬೀಜೋಕ್ತಿಗೂ ಅನ್ವಯಿಸುತ್ತೆ. ಈಗ ನಾನು ಹೇಳ್ತಿರೋದು ಅಂಕಿಗಳನ್ನ ಕೊಟ್ಟಾಗ ಯಾವ ರೀತಿ ನಾವು ಭಾಜ್ಯ ಇಸ್ಕೊಂಡು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಆಗುತ್ತೆ ಅನ್ನೋದನ್ನ ಪರೀಕ್ಷೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ 6 12 ಪ್ಲಸ್ 3 12 3 ಎಷ್ಟಾಯ್ತು? 15 15 ಸಮ. ಈ ತರ ಸಮ ಆದಾಗ ನಾವು ಕಂಡಿರ್ತಕ್ಕಂಥ ಏನು ಭಾಜ್ಯ ಇಸ್ಕೊಂಡು ಭಾಜಕ ಭಾಗಲಬ್ಧ ಶೇಷ ಏನಿದೆ ಆ ಒಂದು ಬೀಜೋಕ್ತಿಗಳಿಗೂ ಸಹ ಅನ್ವಯಿಸಿ ನಾವು ಲೆಕ್ಕಗಳನ್ನ ಮಾಡಬಹುದು ಅನ್ನೋದನ್ನ ಈ ಶೇಷ ಪ್ರಮೇಯದಲ್ಲಿ ನಾವು ಕಂಡುಹಿಡಿತಾ ಹೋಗೋಣ. ಸೊ ಬೀಜೋಕ್ತಿಗಳನ್ನ ಭಾಗಿಸೋದು ನಿಮಗೆ ಇದು ಹೊಸದಾಗಿ ಬಂದಿರ್ತಕ್ಕಂಥ 9ನೇ ತರಗತಿನ ಹೊಸದಾಗಿ ಬಂದಿರತಕ್ಕಂಥದ್ದು. ಆದ್ರಿಂದ ಇದ್ರ ಬಗ್ಗೆ ನೀವು ಹೆಚ್ಚು ಕಲ್ತ್ಕೊಂಡ್ರೆ ನಿಮಗೆ ಮುಂದೆ 10ನೇ ತರಗತಿಗೂ ಸಹ ಇದರ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಇದನ್ನು ನಾವು ಯಾವ ರೀತಿ ಭಾಗಿಸೋದು ಅನ್ನೋದನ್ನ ನಾನು ಇಲ್ಲಿ ಈ ಒಂದು ಚಾಪ್ಟರ್ನಲ್ಲಿ ಕಡಿತಾ ಹೋಗೋಣ. ಸೊ ಉದಾಹರಣೆ 6 ಕೊಟ್ಟಿದ್ದಾರೆ ನಿಮ್ಮ ಪುಸ್ತಕದಲ್ಲಿ. ಉದಾಹರಣೆ ಎಷ್ಟು? 6. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3x² ಮೈನಸ್ 1 ಮತ್ತು 1 ಎಷ್ಟನ್ನು ಭಾಗಿಸೋದು? ಎಕ್ಸ್ ಪ್ಲಸ್ 1ರಿಂದ ಭಾಗಿಸಿ. ಶೇಷ ಮತ್ತು ಭಾಗಲಬ್ಧವನ್ನು ಕಂಡುಹಿಡಿಯಿರಿ. ಶೇಷ ಮತ್ತು ಭಾಗಲಬ್ಧವನ್ನು ಕಂಡುಹಿಡಿಯಿರಿ. ಸೊ ಯಾವ್ದನ್ನ ಭಾಗಿಸ್ಬೇಕು, ಯಾವ್ದನ್ನ ಭಾಗಿಸ್ಬೇಕು ಅಂತ ನೋಡಿ. ಸೊ ಮೊದಲು ಇದನ್ನ ಪಿ ಆಫ್ ಎಕ್ಸ್ ಅನ್ನು ನಾವು ಆರ್ಡರ್ನ ಬರ್ಕೋಬೇಕು. ಸೊ ಮೊದಲು ಘಾತಾಂಕ ಯಾವ್ದು ಜಾಸ್ತಿ ಆಯ್ತೋ ಅದು ಬರ್ಕೋಬೇಕು, 3x². ಸೊ ಅದನ್ನ ಆದರ್ಶ ರೂಪದಲ್ಲಿ ಬರ್ಕೋಬೇಕು, ಪ್ಲಸ್ x ಮೈನಸ್ 1. ಇದು ಒಂದು ಸಮೀಕರಣ ಆಯ್ತು, ಬಹುಪದೋಕ್ತಿ ಆಯ್ತು. ಸೊ ಇದನ್ನು ನಾವು x+1 ಭಾಗಿಸಿ ನಾವು ಶೇಷ ಮತ್ತು ಭಾಗಲಬ್ಧನ ಕಂಡುಹಿಡಿದು
ತಾಳೆ ನೋಡೋಣ ಯಾವ ರೀತಿ ಅಂತೇಳಿ. ಸೊ ಈಗ ನಾನು ಎಕ್ಸ್ ಪ್ಲಸ್ ಒಂದರಿಂದ ಯಾವುದನ್ನ 3x² ಪ್ಲಸ್ ಎಕ್ಸ್ ಮೈನಸ್ ಒಂದನ್ನ ಭಾಗಿಸ್ತೀನಿ. ಸೊ ಮೊದಲು ನಾವು ಭಾಗಿಸ್ಬೇಕಾದ್ರೆ ಮೊದಲನೇ ಸಂಖ್ಯೆಯನ್ನು ನಾವು ನೋಡ್ಕೋಬೇಕು. ಸೊ ಈ ಎಕ್ಸ್ ಅನ್ನ ಎಷ್ಟರಿಂದ ನಾವು ಗುಣಿಸಿದ್ರೆ 3x² ಆಗುತ್ತದೆ ಅನ್ನೋದನ್ನ ನಾವು ನೋಡ್ಕೋಬೇಕು. 3 ಎಷ್ಟರಿಂದ ಗುಣಿಸ್ಬೇಕು ಅಂತೇಳಿ. ಸೊ ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಅನ್ನು 3ರಿಂದ ಗುಣಿಸಿದ್ರೆ 3x ಆಗುತ್ತೆ. ಮತ್ತೆ ಎಕ್ಸ್ ಇಂದ ಗುಣಿಸಿದ್ರೆ ಏನಾಗುತ್ತೆ 3x² ಆಗುತ್ತೆ. 3 ಒಂದಿದೆ ಅನ್ಕೋಬೇಕು, ಅಂಕಿ ಗುಣಿಸ್ಕೊಳ್ಳಿ. 3 × 1 3 × 3 x × x², ಅಲ್ಲಿಗೆ 3x² ಆಗುತ್ತೆ. ನಾವು ಯಾವ್ದನ್ನ ಗುಣಿಸೋದು ಎಕ್ಸ್ ಅನ್ನ 3x ಇಂದ ಗುಣಿಸಿದ್ರೆ ಅದೇನಾಗುತ್ತೆ 3x² ಆಗುತ್ತೆ. ಯಾಕಂದ್ರೆ ನಾವು ಪ್ರತಿಯೊಂದು ಅಂಶವನ್ನಾಗಲಿ ನಾವು ಹೋಗ್ಲಾಡಿಸೋದ್ರ ಮೂಲಕ ಇಲ್ಲಿ ಶೇಷವ ಎಷ್ಟು ಬರುತ್ತೆ ಅನ್ನೋದನ್ನ ನಾವು ಕಂಡುಹಿಡಿತಾ ಹೋಗಬೇಕು. ಸೊ ಅಲ್ಲಿಗೆ ಎಕ್ಸ್ ಅನ್ನು ನಾವು 3x ಇಂದ ಗುಣಿಸಿದ್ರೆ ಇದನ್ನ ಮಾತ್ರ ಗುಣಿಸ್ಕೊಂಡು ಮತ್ತೆ ಇದನ್ನು ಗುಣಿಸ್ಕೋಬೇಕು. 3x × x ಏನಾಗುತ್ತೆ 3x², 3x 1 3x. ಸೊ ಈಗ ಇದು ಕಳಿತಾ ಇದೀವಿ, ಕಳಿಬೇಕಾದ್ರೆ ಚಿಹ್ನೆ ಬದಲಾವಣೆ ಆಗುತ್ತೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಸೊ -3x ಪ್ಲಸ್ x ಕಳಿಬೇಕು. ಒಂದೇ ಚಿಹ್ನೆ, ಇದು ಬೇರೆ ಬೇರೆ ಚಿಹ್ನೆ ಐತೆ, ಸಜಾತಿ ಪದ ಕಳೆದ್ರೆ 3x ಅಲ್ಲಿ x ಹೋದ್ರೆ 2x -2x -1 ಹಂಗೆ ಇರಿಸ್ಕೊಳ್ಳಿ. ಸೊ ಮತ್ತೆ ಇದು x ಇರೋದು ಎಷ್ಟರಿಂದ ಗುಣಿಸಿದ್ರೆ -2x ಆಗುತ್ತೆ ಅನ್ನೋದನ್ನ ನಾವು ಕಂಡುಹಿಡ್ಕೋಬೇಕು. ಸೊ -2ರಿಂದ ಗುಣಿಸಿದ್ರೆ -2x ಆಗುತ್ತೆ. ಇಲ್ಲಿ -2 ಹಾಕಿ ಎಷ್ಟು ಹಾಕ್ಬೇಕು -2 -2 ಹಾಕಿದ್ರೆ ಇದು ಎಲ್ಲದು -2x -2 ಪ್ಲಸ್ -2 ಇದು ಕ್ಯಾನ್ಸಲ್ ಆಗುತ್ತೆ. ಇದು ಪ್ಲಸ್ ಆಯಿತು. 2ರಲ್ಲಿ 1 ಹೋದ್ರೆ 1, ಶೇಷ ಎಷ್ಟು ಬರುತ್ತೆ ಅಂದ್ರೆ 1 ಬರುತ್ತೆ. ಸೊ ಇದನ್ನ ಏನಂತೀವಿ p of x, g of x, q of x, q of x, g of x, r of x ಅಂತ. ಸೊ ಇದನ್ನ ನಾವು ಈಗಾಗಲೇ ಹಿಂದಿನ ತರಗತಿಯಿಂದ ಹೇಳಿದ್ದೀನಿ. ಹಿಂದಿನ ಕ್ಲಾಸಲ್ಲಿ ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂತಾನೆ ಹೇಳ್ಬೋದು. ಪ್ಲಸ್ ಶೇಷ ಅಥವಾ p of x is equal to g of x into q of x plus r of x ಅಂತೇಳಿ ಹೇಳ್ಬೋದು. ಸೊ ಈಗ ನಾವು ಈ ರೀತಿ ನಾವು ಬರ್ಕೋಬಹುದು, ಅಥವಾ ನಿಮ್ಗೆ ಯಾವ್ದು ಗೊತ್ತಾದ್ರೆ ಈ ತರ ನಾವು ಬರ್ಕೋಬಹುದು. ಸೊ ಇಲ್ಲಿ g of x ಅಂದ್ರೆ ಭಾಜಕ ಆಗುತ್ತೆ, q of x ಅಂದ್ರೆ ಭಾಗಲಬ್ಧ, r of x ಅಂದ್ರೆ ಶೇಷ, p of x ಅನ್ನೋದು ಒಂದು ಸಮೀಕರಣ, ಒಂದು ಯಾವುದು ಇದು ಬಹುಪದೋಕ್ತಿ ಆಗಿರುತ್ತೆ. ಸೊ ಈಗ ನಾವು ಅದನ್ನ p of x ಅಂತ ಹೇಳಿದ್ರೆ ಏನಾಗ್ತದೆ 3x² ಪ್ಲಸ್ x ಮೈನಸ್ 1 ಆಯ್ತು. ಸೊ ಭಾಜಕ ಏನ್ ಬಂದಿದೆ ನೋಡಿ, ಇಲ್ಲಿ x ಪ್ಲಸ್ 1 ಭಾಜಿಸ್ತಾ ಇದ್ದಾವೆ, x ಪ್ಲಸ್ 1. ಇಲ್ಲಿ ಭಾಗಲಬ್ಧ 3x ಮೈನಸ್ 2 ಪ್ಲಸ್ ಶೇಷ ಎಷ್ಟಿದೆ 1 ಇದೆ. ಸೊ ನೋಡಿ ಇದು ನಾವು ಗುಣಿಸಿದಾಗ ಸಮ ಆಗಬೇಕು ಈ ಸಮೀಕರಣ ನೋಡಿ. ಸೊ x × 3x 3x² ಆಯ್ತು, x × 3x, x ಪ್ಲಸ್ ಇಂಟು ಮೈನಸ್ ಮೈನಸ್, x × 2 2x ಪ್ಲಸ್ 3x × 1 3x ಪ್ಲಸ್ ಇಂಟು ಮೈನಸ್ ಮೈನಸ್ 2 1 2 ಪ್ಲಸ್ 1. ಸೊ ಇಲ್ಲಿ ನೋಡಿ 3x² ನಾವು ತಾಳೆ ನೋಡ್ತಾ ಇದ್ದೀವಿ. ಸೊ 3x² ಮೈನಸ್ 2x ಪ್ಲಸ್ 3x ಅಂದ್ರೆ ಪ್ಲಸ್ x ಮೈನಸ್ 2 ಪ್ಲಸ್ ಅಂದ್ರೆ ಮೈನಸ್ 1. ಸೊ ಈಗ ನೋಡಿ ಸರ್ ಆಯ್ತಲ್ಲ 3x² ಪ್ಲಸ್ x ಮೈನಸ್ 1. ಸೊ ಈ ರೀತಿಯಾಗಿ ನೋಡಿ ಇದು ನಾನು ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಪ್ಲಸ್ ಭಾಗಲಬ್ಧ ಪ್ಲಸ್ ಶೇಷ p of x is equal to g of x into q of x plus r of x ಗೆ ನಾನು ತಾಳೆ ನೋಡ್ತಾ ಇದ್ದೀನಿ. ನಾವು ಕಂಡುಹಿಡಿದ ಭಾಗಲಬ್ಧ ಮತ್ತು ಶೇಷ ಸರಿನೋ ತಪ್ಪು ಅಂತೇಳಿ ನಾನು ಕಂಡುಹಿಡಿತಾ ಇರ್ತೀವಿ. ಸೊ ಈಗ ಅದು ಎರಡು ಸಮ ಆಯಿತು. ಆದ್ದರಿಂದ ಸೊ ಅಂದ್ರೆ 3x² ಪ್ಲಸ್ x ಮೈನಸ್ 1 x ಪ್ಲಸ್ 1 ಭಾಗಿಸಿದಾಗ ಬರುವ ಭಾಗಲಬ್ಧ 3x ಮೈನಸ್ 2 ಮತ್ತು ಶೇಷ ಎಷ್ಟು 1 ಅಂತೇಳಿ ನಾವು ಹೇಳ್ಬೋದು. ಸೊ ಈ ತರ ನಾವು ಲೆಕ್ಕಗಳನ್ನ ಮಾಡೋದಕ್ಕೆ ಇದು ತುಂಬಾ ಸ್ವಲ್ಪ ಹೊಸದಾಗಿರುತ್ತಂತ ಲೆಕ್ಕ. ನಿಮಗೆ ಈ ಒಂದು ತರಗತಿನಲ್ಲಿ 9ನೇ ತರಗತಿನಲ್ಲಿ ನೀವು ಇದನ್ನು ಹೊಸದಾಗಿ ಕಲಿತಾ ಇದ್ದಾರೆ. ಮತ್ತೆ ನೀವು 10ಗೂ ಸಹ ಬರ್ತೀರಿ ಮುಂದಕ್ಕೆ. ಇದು ಇಲ್ಲಿ ಈ ಒಂದು ತರಗತಿಯನ್ನು ಕಲಿತಾ ಹೋದ್ರೆ ನಿಮಗೆ ತುಂಬಾ ಸುಲಭ ಆಗ್ತಾ ಹೋಗುತ್ತೆ. ಅದೇ ರೀತಿ ಇದನ್ನ ಮತ್ತೊಂದು ಬೇಕಾಗ್ತದೆ ನಾವು ಭಾಗಿಸೋದು. ಸೊ ಇದನ್ನು ಬೇರೆ ರೀತಿಯಲ್ಲೂ ನಾವು ಶೇಷ ಪ್ರಮೇಯ ಕಂಡುಹಿಡಿಯಬಹುದು. ಸೊ ನೋಡೋಣ ಅದರ ಮೇಲೆ. ಸೊ ಉದಾಹರಣೆ 7 ಏನು ಬಹುಪದೋಕ್ತಿ 3x4 ಮೈನಸ್ 4x3 ಮೈನಸ್ 3x ಮೈನಸ್ 1 ಅನ್ನು x ಮೈನಸ್ 1ರಿಂದ ಭಾಗಿಸಿ ಶೇಷ ಮತ್ತು ಭಾಗಲಬ್ಧವನ್ನು ಕಂಡುಹಿಡಿಯಿರಿ ದೀರ್ಘ ಭಾಗಾಕಾರದಿಂದ. ದೀರ್ಘ ಭಾಗಾಕಾರದಿಂದ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ದೀರ್ಘ ಭಾಗಾಕಾರದಿಂದ ನಾವು ಕಂಡುಹಿಡಿಯಬೇಕು. ಸೊ ಈಗ x ಮೈನಸ್ 1ರಿಂದ
ನಾವು 3x ಘಾತ 4 ಮೈನಸ್ 4x ಕ್ಯೂಬ್ ಮೈನಸ್ 3x ಮೈನಸ್ 1 ಇದನ್ನು ನಾವು ಭಾಗಿಸ್ತಾ ಹೋಗೋಣ ಭಾಗಲಬ್ಧ ಕರೆಯೋಣ. ಸೊ ಈಗ ನಿಮ್ಗಾಗಲೇ ಗೊತ್ತಿದೆ ಭಾಜ್ಯ ಸಿಕ್ಕೊಂಡು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಆ ಒಂದಕ್ಕೂ ತಾಳಿ ನೋಡೋಣ. ಮತ್ತೆ ಶೇಷ ಪ್ರಮೇಯ ಶೇಷವನ್ನ ಬೇರೆ ಇನ್ನೊಂದು ರೀತಿಯಲ್ಲಿ ನಾವು ಕಂಡುಹಿಡಿಯಬಹುದು, ಅದನ್ನು ನಾವು ಕಂಡುಹಿಡಿಯೋಣ. ಸೊ ಈಗ ನಾನು ಮೊದಲನೇ ಸಂಖ್ಯೆಯನ್ನು ನೋಡ್ತಾ ಇದ್ದೀನಿ. ಸೊ ಎಕ್ಸ್ ಇದ್ದಿದ್ದು ಎಷ್ಟಾಗಬೇಕು, ನಮ್ಗೆ ಎಷ್ಟಿಂದ ಗುಣಿಸಿದ್ರೆ 3x ಘಾತ 4 ಆಗುತ್ತೆ ಅನ್ನೋದನ್ನ ನಾನು ನೋಡ್ತಾ ಹೋಗೋಣ. ಸೊ ಯಾವ ರೀತಿ ಅಂತ ಎಕ್ಸ್ ಇಂದ ಎಷ್ಟಿಂದ ಗುಣಿಸ್ಬೇಕು, 3 ಇಂಟು ಎಕ್ಸ್ ಕ್ಯೂಬ್ 3x ಕ್ಯೂಬ್ ಇಂದ ಗುಣಿಸಿದ್ರೆ ಎಕ್ಸ್ ಅನ್ನ ಇದೇನಾಗುತ್ತೆ 3x ಘಾತ 4 ಬರುತ್ತೆ. ಎಷ್ಟಿಂದ ಗುಣಿಸ್ಬೇಕು, 3x ಕ್ಯೂಬ್ ಇಂದ. ಸೊ 3x ಕ್ಯೂಬ್ ಇಂದ ಗುಣಿಸೋಣ. ಫಸ್ಟ್ 3x ಕ್ಯೂಬ್ ಇಂದ ಗುಣಿಸಿದ್ರೆ ಎಕ್ಸ್ ಇಂದ ನಮಗೆ 3x ಘಾತ 4 ಆಗುತ್ತೆ ಮೈನಸ್ 3x ಕ್ಯೂಬ್ ಆಗಿ ಹೋಗುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ, ಕಡಿತಾ ಇದ್ರೆ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ನಾವು ಮೊದಲು ಎಲ್ಲಾದ್ರೂ ಹೋಗ್ಲಾಡ್ಸೋಬೇಕು, ಲಾಸ್ಟ್ ಏನ್ ಹೇಳಿಸುತ್ತೆ ಶೇಷ ನೋಡಿ. ಕಡಿಬೇಕಾದ್ರೆ ಚಿಹ್ನೆ ಚೇಂಜ್ ಆಗುತ್ತೆ, ಪ್ಲಸ್ ಆಯ್ತು, ಇದು ಮೈನಸ್ 1x ಕ್ಯೂಬ್ ಆಗುತ್ತೆ. 4x ಕ್ಯೂಬ್ ನಲ್ಲಿ 3x ಕ್ಯೂಬ್ ಅಂದ್ರೆ 1x ಕ್ಯೂಬ್ 3x ಇಳಿಸ್ಕೊಳ್ಳಿ. ಮತ್ತೆ ಎಕ್ಸ್ ಅನ್ನ ಎಷ್ಟಿಂದ ಗುಣಿಸಿದ್ರೆ ಮೈನಸ್ ಎಕ್ಸ್ ಕ್ಯೂಬ್ ಆಗುತ್ತೆ, ಅಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಇಂದ ಗುಣಿಸಿದ್ರೆ ಇದು ಮೈನಸ್ 1x ಕ್ಯೂಬ್ ಆಗುತ್ತೆ. ಸೊ ಮೈನಸ್ ಎಕ್ಸ್ ಕ್ಯೂಬ್ ಆಯ್ತು, ಅದು 1x ಕ್ಯೂಬ್ ಆಯ್ತು. ಇಲ್ಲಿ ಮೈನಸ್ ಎಷ್ಟಿದೆ, ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ 1x ಸ್ಕ್ವೇರ್. ಸೊ ಇದು ಕ್ಯಾನ್ಸಲ್ ಆಯ್ತು. ಉಳಿದಿದ್ದು ಏನು ಹೇಳ್ಕೊಂತಿದೆ, ಇದು ಎಕ್ಸ್ ಸ್ಕ್ವೇರ್ ಆಗಿ ಉಳ್ಕೊಳ್ಳುತ್ತೆ, ಮೈನಸ್ 3x ಆಯ್ತು. ಸೊ ಎಕ್ಸ್ ಅನ್ನ ಎಷ್ಟಿಂದ ಗುಣಿಸಿದ್ರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ ಎಕ್ಸ್ ಇಂದ ಗುಣಿಸ್ಬೇಕು. ಪ್ಲಸ್ ಎಕ್ಸ್ ಇಂದ ಗುಣಿಸಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಕಡಿತಾ ಇದೆ, ಕ್ಯಾನ್ಸಲ್ ಆಯ್ತು. ಇದು ಪ್ಲಸ್ ಮೈನಸ್ 3x ಅಲ್ಲಿ ಎಕ್ಸ್ ಆಯ್ತು ಅಂದ್ರೆ ಮೈನಸ್ 2x ಮೈನಸ್ 1 ಹಾಗೆ ಎಕ್ಸ್. ಸೊ ಮೈನಸ್ 2x ಆಗಬೇಕು. ಸೊ ಅದರಿಂದ ಎಷ್ಟಾಗುತ್ತೆ ಇಲ್ಲಿ ಮೈನಸ್ 2ರಿಂದ ಗುಣಿಸ್ಕೊಳ್ಳಿ, ಮೈನಸ್ 2x ಮೈನಸ್ 2x ಮೈನಸ್ ಇಂಟು ಮೈನಸ್ ಪ್ಲಸ್ 2 2. ಸೊ ಅಲ್ಲಿಗೆ ಇದು ಕ್ಯಾನ್ಸಲ್ ಆಗುತ್ತೆ, ಚೇಂಜ್ ಆಯ್ತು, ಅಲ್ಲಿಗೆ ಎಷ್ಟಾಯ್ತು ಮೈನಸ್, ಇಲ್ಲಿ ಮೈನಸ್ 4. ಸೊ ಇದು ಶೇಷ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಶೇಷವನ್ನ ಕಂಡುಹಿಡಿದ್ರೆ ನಮಗೆ ಆ ಶೇಷವನ್ನ ನಾವಿಲ್ಲಿ ಕಂಡುಹಿಡಬಹುದು. ಸೊ ಎಕ್ಸ್ ಮೈನಸ್ 1 ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದ್ದಿದ್ದು. ಸೊ ಆಗ ನಮಗೆ ಇಲ್ಲಿ ಲೆಕ್ಕ ಬರುತ್ತೆ. ಸೊ ಆದ್ರಿಂದ ಈಗ ಶೇಷ ಎಷ್ಟು ಬರ್ತದೆ, ಮೈನಸ್ 3 ಆಗುತ್ತೆ. ಸೊ ಈ ತರ ನಾವು ಲೆಕ್ಕಗಳನ್ನ ಮಾಡ್ತಾ ಹೋಗ್ಬೇಕು. ಸೊ ಅದೇ ರೀತಿ ಮತ್ತೆ ನಾವು ಲೆಕ್ಕವನ್ನು ತೆಗೆದುಕೊಂಡು ಮತ್ತೆ ನೀವು ಕಾರಣ ನೋಡ್ಬೋದು, ಭಾಜ್ಯ ಸಿಕ್ಕೊಂಡು ಭಾಜಕ, ಭಾಜ್ಯ ಸಿಕ್ಕೊಂಡು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂತೇಳಿ ಬರುತ್ತೆ. ಸೊ ಈಗ ನಮಗೆ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ, ಉದಾಹರಣೆ 8. ಸೊ ಉದಾಹರಣೆ 8. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 1 ಎಕ್ಸ್ ಕ್ಯೂಬ್ ಪ್ಲಸ್ 1 ನು ಎಕ್ಸ್ ಪ್ಲಸ್ 1ರಿಂದ ಭಾಗಿಸಿದಾಗ ಸಿಗುವ ಶೇಷ ಕಂಡುಹಿಡಿಯಿರಿ. ಸಿಗುವ ಶೇಷ ಕಂಡುಹಿಡಿಯಿರಿ. ಸೊ ಎಕ್ಸ್ ಪ್ಲಸ್ 1ರಿಂದ ಭಾಗಿಸೋಣ. ಎಕ್ಸ್ ಪ್ಲಸ್ 1ರಿಂದ ನಾವು ಭಾಗಿಸಿದ್ರೆ ಎಕ್ಸ್ ಕ್ಯೂಬ್ ಪ್ಲಸ್ 1 ಅನ್ನ ಎಷ್ಟು ಭಾಗಲಬ್ಧ ಬರುತ್ತೆ ಶೇಷ. ಎಕ್ಸ್ ಇಂದ ಎಕ್ಸ್ ಕ್ಯೂಬ್ ಬಸ್ ಎಕ್ಸ್ ಸ್ಕ್ವೇರ್ ಆಗಿ ಎಕ್ಸ್ ಸ್ಕ್ವೇರ್ ಇಂದ ಗುಣಿಸ್ಬೇಕು, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಎಕ್ಸ್. ಇದು ಕ್ಯಾನ್ಸಲ್ ಆಯ್ತು. ಎಕ್ಸ್ ಸ್ಕ್ವೇರ್ ಇಂಟು 1 ಅಂದ್ರೆ ಎಕ್ಸ್ ಸ್ಕ್ವೇರ್. ಸೊ ಇದು ಮೈನಸ್ ಆಯ್ತು ಇಲ್ಲಿ. ಸೊ ಉಳಿದಿದ್ದು ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಸೊ ಅಲ್ಲೇ ಹೊರಟ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ಹೇಳಿದ್ರೆ ಮೈನಸ್ ಎಕ್ಸ್ ಇಂದ ಗುಣಿಸಿದ್ರೆ ಇದು ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತು ಪ್ಲಸ್ ಎಕ್ಸ್ ಆಯ್ತು. ಮೈನಸ್ ಎಕ್ಸ್ ಇಂದ ಇದು ಗುಣಿಸ್ಕೊಂಡ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಆಯ್ತು. ಸೊ ಉಳಿದಿದ್ದು ಮತ್ತೆ ಏನಾಯ್ತದೆ, ಈ ಕಡಿತಾ ಇದ್ದೀವಿ, ಕಡಿಬೇಕಾದ ಚಿಹ್ನೆ ಚೇಂಜ್ ಆಗುತ್ತೆ, ಇದು ಕ್ಯಾನ್ಸಲ್ ಆಯ್ತು. ಸೊ ಎಕ್ಸ್ ಪ್ಲಸ್ 1 ಆಯ್ತು. ಸೊ ಎಕ್ಸ್ ಪ್ಲಸ್ ಅಂತಂದ್ರೆ ಪ್ಲಸ್ 1ರಿಂದ ಗುಣಿಸಿದ್ರೆ ಇದು ಎಕ್ಸ್ ಪ್ಲಸ್ 1 ಆಯ್ತು, ಇದು ಕ್ಯಾನ್ಸಲ್ ಆಯ್ತು. ಸೊ ಈಗ ಉಳಿದಿದ್ದು ಸೊ ಅಂದ್ರೆ ಎಕ್ಸ್ ಪ್ಲಸ್ 1ನ್ನ ಒಂದರಿಂದ ಎಕ್ಸ್ ಕ್ಯೂಬ್ ಪ್ಲಸ್ 1 ಭಾಗಿಸಿದಾಗ ಬರುವ ಭಾಗಲಬ್ಧ ಎಷ್ಟಪ್ಪ ಅಂದ್ರೆ, ಸೊ ಭಾಗಲಬ್ಧ ಏನಿದೆ, ಭಾಗಲಬ್ಧ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1. ಶೇಷ ಎಷ್ಟಪ್ಪ ಅಂದ್ರೆ 0. ಶೇಷ 0. ಸೊ ಇದು ನಾವು ಬೇರೆ ರೀತಿಯಲ್ಲೂ ಶೇಷವನ್ನು ಭಾಗಿಸದ ಶೇಷವನ್ನು ಕಂಡುಹಿಡಬಹುದು. ಹೇಗಪ್ಪ ಅಂದ್ರೆ, ಸೊ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1. ಸೊ ಎಕ್ಸ್ ಜಾಗಕ್ಕೆ ನಾವು ಮೈನಸ್ 1 ಹಾಕಿದ್ರೆ
ಇದು 0 ಆಗುತ್ತೆ ಹಂಗಂತ ನೋಡಿ. ಈಗ ಶೇಷ ಎಷ್ಟು ಬರುತ್ತೆ ನೋಡಿ. ಸೊ ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ 1 ಎಕ್ಸ್ ಜಾಗಕ್ಕೆ ನಾವು ಎಕ್ಸ್ ಇಸ್ ಈಕ್ವಲ್ ಟು -1 ಹಾಕೋಣ. -1 ಹೋಲ್ ಕ್ಯೂಬ್ ಪ್ಲಸ್ 1 -1 ಹೋಲ್ ಕ್ಯೂಬ್ ಅಂದರೆ -1 ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ಅವಾಗ ಶೇಷವನ್ನು ನಾವು ಈ ರೀತಿ ಭಾಗಿಸದೆ ನಾವು ಶೇಷವನ್ನು ಕಂಡುಹಿಡಬಹುದು. ಎಕ್ಸ್ ಜಾಗದ ಇದು ಹೇಗೆ ಭಾಗಿಸ್ಕೊಳ್ತೀವಿ ನಾವು ಇದು ಕೊಟ್ಟಿರ್ತಾರೆ ಯಾವುದೋ ಎಕ್ಸ್ಪ್ರೆಸ್ ಒಂದು ಏನು ಕೊಟ್ಟಿರ್ತಾರೆ ಅದನ್ನು ನಾವು ಎಕ್ಸ್ಪೆರಿಯನ್ನು ಕಂಡುಹಿಡಿಕೊಂಡು ಈ ಸಮೀಕರಣಕ್ಕೆ ಹಾಕಿದ್ರೆ ಅದೇನಾಗುತ್ತೆ 0 ಸಮ ಆಗುತ್ತೆ. ಸೊ ಇದು ಸಹ 0 ಬಂದಿರುತ್ತೆ. ಈ ಥರ ಭಾಗಿಸೋದನ್ನು ಸಹ ನಾವು ಶೇಷವನ್ನು ಕಂಡುಹಿಡಿಬಹುದು. ಸೊ ಈ ಥರ ಲೆಕ್ಕಗಳನ್ನು ನಾವು ಮಾಡ್ಬೋದು. ಭಾಗಾಕಾರ ಕ್ರಮದಲ್ಲಿ ಬೀಜೋಕ್ತಿ ಬಹುಪದೋಕ್ತಿಗಳನ್ನು ಭಾಗಿಸೋದು ಮತ್ತು ಭಾಗಲಬ್ಧ ಶೇಷ ಕಂಡುಹಿಡಿಯೋದನ್ನು ಸಹ ನಾವಿಲ್ಲಿ ನೋಡೋದು. ಸೊ ಆ ರೀತಿಯೂ ಸಹ ನಾವಿಲ್ಲಿ ಲೆಕ್ಕನ ಮಾಡ್ಬೋದು. ಸೊ ಅದೇ ರೀತಿ ಮತ್ತೆ ಮುಂದುವರಿತಾ ಹೋಗ್ತಾ ಹೋದರೆ ಇನ್ನೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಉದಾಹರಣೆ 9. ಸೊ ಎಕ್ಸ್ ಘಾತ 4 ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ 2x² ಪ್ಲಸ್ ಎಕ್ಸ್ ಪ್ಲಸ್ 1 ಎಕ್ಸ್ ಮೈನಸ್ 1ರಿಂದ ಭಾಗಿಸಿದಾಗ ಸಿಗುವ ಶೇಷ ಕಂಡುಹಿಡಿಯಿರಿ. ಸೇವ್ ಮಾಡಿ. ಸೊ ಎಕ್ಸ್ ಮೈನಸ್ 1ರಿಂದ ಭಾಗಿಸಿದಾಗ ಅಂದರೆ ಭಾಗಿಸದೆ ನಾವು ಶೇಷವನ್ನು ಕಂಡುಹಿಡಬಹುದು. ಸೊ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 1. ಎಕ್ಸ್ ಜಾಗ ಏನೇನಿದೆ ಎಕ್ಸ್ ಎಲ್ಲಿದೆ ಅಲ್ಲೆಲ್ಲ ಪ್ಲಸ್ 1 ಹಾಕಿ ನಾವು ಶೇಷವನ್ನು ಕಂಡುಹಿಡಬಹುದು. ಸೊ ನೋಡಿ 1ರ ಘಾತ ಹಿಂದಿನ ತರಗತಿ ನೀವೆಲ್ಲ ಕಂಡುಹಿಡಿದಿರ ಏನು ಸಮೀಕರಣ ಕೊಡ್ತಾರೆ ಅದಕ್ಕೆ ಎಕ್ಸ್ಪ್ಲೇನ್ ಕೊಡ್ತಾರೆ ಅದನ್ನ ಹಾಕ್ಬಿಟ್ಟು ನಾವು ಲೆಕ್ಕವನ್ನು ಮಾಡ್ಬೋದು ಅಂತ. ಪ್ಲಸ್ 1 ಕ್ಯೂಬ್ ಮೈನಸ್ 2 ಇಂಟು 1 ಸ್ಕ್ವಯರ್ ಪ್ಲಸ್ 1 ಪ್ಲಸ್ 1. ಸೊ 1ರ ಘಾತ 4 ಅಂದರೆ 1 ಪ್ಲಸ್ ಇದು 1, 1ರ ಘಾತ 2 ಅಂದರೆ 1, 1 2 2 ಪ್ಲಸ್ 1 ಪ್ಲಸ್ 1. ಸೊ ಈಗ ಎಷ್ಟಾಗುತ್ತದೆ ಶೇಷ ಎಷ್ಟು ಬರುತ್ತೆ ನೋಡಿ. ಸೊ ಈ 2 ಮೈನಸ್ 2 ಇದು 1 1 2 ಆಗುತ್ತೆ. 2 2 ಕ್ಯಾನ್ಸಲ್ ಆಗುತ್ತೆ. ಶೇಷ ಎಷ್ಟು ಬರುತ್ತೆ 2 ಬರುತ್ತೆ. ಸೊ ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಶೇಷ ಎಷ್ಟು ಬರುತ್ತೆ 2 ಬರುತ್ತೆ. ಇದರಿಂದ ಅಂದರೆ ಎಕ್ಸ್ ಮೈನಸ್ 1ರಿಂದ ಈ ಸಮಯ ಬಹುಪದೋಕ್ತಿಯನ್ನು ಭಾಗಿಸಿದಾಗ ಬರುವ ಶೇಷ 2 ಆಗಿರುತ್ತದೆ ಅಂತ ನಾವು ಹೇಳ್ಬೋದು. ಸೊ ಅದೇ ರೀತಿ ಈ ರೀತಿಯಾದಂಥ ಲೆಕ್ಕಗಳನ್ನು ನಾವು ಕಂಡುಹಿಡಬಹುದು. ಅಂದರೆ ಇದು ಇದರಿಂದ ಇವೆರಡನ್ನು ನಾವು ಈಗ ಈ ಥರ ಶೇಷ 0 ಬಂದರೆ ಅವಾಗ ಮಾತ್ರ ಇದು ಅಪವರ್ತನ ಆಗಿರುತ್ತೆ. ಶೇಷ 0 ಬರ್ದಲೇ ಇದ್ರೆ ನಂಬರ್ಗಳು ಬಂದಿದ್ದು ಅಪವರ್ತನ ಆಗಿರಲ್ಲ ಅನ್ನೋದೊಂದು ಪ್ರಶ್ನೆ ಆಗುತ್ತೆ. ಸೊ ಅದನ್ನು ನಾವಿಲ್ಲಿ ಇನ್ನೊಂದು ರೀತಿಯಾಗಿ ನಾವು ಕಂಡುಹಿಡಬಹುದು. ಸೊ ಈಗ ಅಭ್ಯಾಸದ ಲೆಕ್ಕವನ್ನು ನಾವು ಮಾಡಬೇಕು. ಅಭ್ಯಾಸ 4.3 ಇದನ್ನು ಇನ್ನೊಂದು ರೀತಿಯಾಗಿ ಅಂತಂದರೆ ಭಾಗಿಸದೆ ನಾವು ಶೇಷವನ್ನು ಈ ಒಂದು ಲೆಕ್ಕದಲ್ಲಿ ಕಂಡುಹಿಡಿತೀವಿ. ಸೊ ನಾವು ಭಾಗ ಮಾಡೋ ಅವಶ್ಯಕತೆನೇ ಇರೋದಿಲ್ಲ, ಶೇಷ ಮಾತ್ರ ಕಂಡುಹಿಡಬಹುದು ಆ ರೀತಿ. ಸೊ ಅಭ್ಯಾಸ 4.3 ಶೇಷ ಪ್ರಮೇಯದಲ್ಲಿ ಅಭ್ಯಾಸ 4.3 ಒಂದೇನು ಈ ಕೆಳಗಿನವುಗಳಿಂದ ಎಕ್ಸ್ ಕ್ಯೂಬ್ ಪ್ಲಸ್ 3x² ಪ್ಲಸ್ 3x ಪ್ಲಸ್ 1 ಭಾಗಿಸಿದಾಗ ಬರುವ ಶೇಷವನ್ನು ಕಂಡುಹಿಡಿಯಿರಿ. ಸೊ ನಾವೀಗ ಒಂದು ಮಾಡೋಣ. ಎಕ್ಸ್ ಕ್ಯೂಬ್ ಪ್ಲಸ್ 3x² ಪ್ಲಸ್ 3x ಪ್ಲಸ್ 1 ಯಾವುದರಿಂದ ಭಾಗಿಸೋದು ಎಕ್ಸ್ ಪ್ಲಸ್ 1ರಿಂದ ಭಾಗಿಸೋದು. ಸೊ ಇದನ್ನು ಎರಡೂ ಕ್ರಮದಲ್ಲಿ ನಾನು ಮಾಡಿಬಿಟ್ಟು ಅದನ್ನು ಪರೀಕ್ಷೆ ಮಾಡೋಣ ಯಾವ ರೀತಿ ಅಂತ. ಎರಡೂ ಕ್ರಮ ಒಂದು ದೀರ್ಘ ಭಾಗಾಕಾರ ಮಾಡೋಣ. ಸೊ ಆಮೇಲೆ ಶೇಷ ಪ್ರಮೇಯದ ಮೂಲಕನೂ ಶೇಷವನ್ನು ಕಂಡುಹಿಡಿಯೋಣ. ಎಕ್ಸ್ ನೋಡ್ಕೊಳ್ಳಿ, ಎಕ್ಸ್ಟಿಂದ ಗುಣಿಸ್ಕೋಬೇಕು. x² ಗುಣಿಸ್ಕೊಂಡ್ರೆ ಇದು x³ ಆಗುತ್ತೆ ಪ್ಲಸ್ 1ರಿಂದ ಗುಣಿಸ್ಕೊಂಡ್ರೆ x² ಆಯಿತು. ಸೊ ಇದು ಕ್ಯಾನ್ಸಲ್ ಆಯಿತು, ಇದು ಮೈನಸ್ ಆಯಿತು. 2x² ಪ್ಲಸ್ 3x ಪ್ಲಸ್ 1 ಇಳಿಸ್ಕೊಂಡು 3x² 1x² 2x². ಮತ್ತೆ ಇಲ್ಲಿ ಪ್ಲಸ್ 2x ಇಂದ ಗುಣಿಸ್ಕೊಂಡ್ರೆ ಇದು 2x² ಆಗುತ್ತೆ ಪ್ಲಸ್ 2x ಇದು ಕ್ಯಾನ್ಸಲ್ ಆಗುತ್ತೆ ಮೈನಸ್ ಅಂದರೆ 3x ಅಲ್ಲಿ 2x ಅದು x ಪ್ಲಸ್ 1 ಪ್ಲಸ್ 1. ಸೊ x ಪ್ಲಸ್ 1 ಕ್ಯಾನ್ಸಲ್ ಆಯಿತು 0. ಈಗ ಶೇಷ 0. ಸೊ ಈಗ ನೋಡಿ ಇದನ್ನು ನಾವು x³ ಪ್ಲಸ್ 3x² ಪ್ಲಸ್ 3x ಪ್ಲಸ್ 1 ಇದು ಭಾಜ್ಯ. ಸೊ ಭಾಜಕ x ಪ್ಲಸ್ 1 ಇಂಟು ಭಾಗಲಬ್ಧ x² ಪ್ಲಸ್ 2x ಪ್ಲಸ್ 1 ಪ್ಲಸ್ ಶೇಷ 0. ಸೊ ಇವೆರಡು ಗುಣಿಸ್
ಕೂಡಿಸಿದ್ರೆ ಸೊನ್ನೆಯನ್ನು ಸೇರಿಸಿದ್ರೆ ಇದಕ್ಕೆ ಸಮ ಆಗುತ್ತೆ, ಅದನ್ನು ನಾವು ಮಾಡ್ಬೋದು. ಸೊ ಅದು ಬಿಟ್ಟರೆ ನಾವು ಈಗ ಶೇಷ ಸೊನ್ನೆಯನ್ನು ಬಂತು ಶೇಷ ಪ್ರಮೇಯದ ಮೂಲಕ ಅಂದ್ರೆ ಭಾಗಿಸದೆ ಶೇಷ ಪ್ರಮೇಯದ ಮೂಲಕ ಹೇಗೆ ಶೇಷವನ್ನು ಕಂಡುಹಿಡಿಯೋದು ಅನ್ನೋದನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು -1 ಆಗುತ್ತೆ. ಈ ಎಕ್ಸ್ ಸ್ಕ್ವೇರ್ ಅನ್ನು ನಾವು ಈ ಸಮೀಕರಣಕ್ಕೆ ಹಾಕೋಣ. ಎಕ್ಸ್ ಕ್ಯೂಬ್ ಪ್ಲಸ್ 3x² ಪ್ಲಸ್ 3x ಪ್ಲಸ್ 1. ಸೊ ಎಕ್ಸ್ಟ್ರಾಗಿ -1 ಹಾಕಿ -1 ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು -1 ಹೋಲ್ ಸ್ಕ್ವೇರ್ ಪ್ಲಸ್ 3 ಇಂಟು -1 ಪ್ಲಸ್ 1. -1 ಹೋಲ್ ಕ್ಯೂಬ್ ಅಂತ ಹೇಳಿದ್ರೆ -1 ಸ್ಕ್ವೇರ್ ಅಂದ್ರೆ +1, 3 ಅಂದ್ರೆ 3 ಪ್ಲಸ್ 3 ಆಯಿತು, -3 ಪ್ಲಸ್ 1, -3 ಕ್ಯಾನ್ಸಲ್ ಆಯಿತು, ಕ್ಯಾನ್ಸಲ್ ಆಯಿತು, = 0. ನೋಡಿ, ಭಾಗಿಸದೆ ಶೇಷವನ್ನು ಯಾವ ರೀತಿ ಕಂಡುಹಿಡಿಯಬೇಕು. ಇದು ಭಾಗಾಕಾರ ಮಾಡಿ ಶೇಷ ಭಾಗಲಬ್ಧ ಕಂಡುಹಿಡಿದು ಭಾಗಾಕಾರ ಮಾಡಿ ಭಾಗಿಸದೆ ಶೇಷವನ್ನು ಕಂಡುಹಿಡಿದು ಭಾಗಲಬ್ಧ ಕಂಡುಹಿಡಿಯಬೇಕು ಅಂದ್ರೆ ನಾವು ಭಾಗಾಕಾರ ಮಾಡಿ ಭಾಗಲಬ್ಧವನ್ನು ಕಂಡುಹಿಡಿಯಬೇಕಾಗುತ್ತೆ. ಸೊ ಈ ರೀತಿಯಾಗಿ ಶೇಷವನ್ನು ನಾವು ಭಾಗಿಸದೆ ಶೇಷವನ್ನು ಕಂಡುಹಿಡಿಯೋದಕ್ಕೆ ಶೇಷ ಪ್ರಮೇಯ ಅಂತ ಕರಿತೀವಿ. ಈ ರೀತಿಯಾಗಿ ನಾವು ಲೆಕ್ಕವನ್ನು ಮಾಡಬಹುದು. ಸೊ ಇದು ಅಭ್ಯಾಸದಲ್ಲಿರೋ ಲೆಕ್ಕಗಳು. ನಾವು ಭಾಗಿಸದೆ ಯಾವ ರೀತಿ ಶೇಷವನ್ನು ಕಂಡುಹಿಡಿಯೋದು ಶೇಷ ಪ್ರಮೇಯ ಅಂತೇಳಿ ಕರಿತೀವಿ. ಸೊ ಆದ್ದರಿಂದ ನೆಕ್ಸ್ಟ್ ಮುಂದಕ್ಕೆ ಹೋದ್ರೆ ನಾವು ಎರಡನೇ ಲೆಕ್ಕ ಇದರಲ್ಲಿ ಮಾಡಿದ್ರೆ ಎರಡನೇ ಅಭ್ಯಾಸದ ಲೆಕ್ಕ x³ - ax² ಪ್ಲಸ್ 6x - a ಇನ್ನು x - a ಇಂದ ಭಾಗಿಸಿದಾಗ ಸಿಗುವ ಶೇಷ ಕಂಡುಹಿಡಿದು ಭಾಗಿಸಿದಾಗ ಸಿಗುವ ಶೇಷ ಕಂಡುಹಿಡಿದು. ಸೊ ಎಕ್ಸ್ ಜಾಗದಲ್ಲಿ ನಾವು a ಅನ್ನು ಹಾಕಬೇಕು. x - a is equal to 0, x is equal to plus a. ಎಕ್ಸ್ ಎಲ್ಲಿದೆ ಅಲ್ಲೆಲ್ಲ a ಹಾಕೋಣ. a ಹಾಕ್ಬಿಟ್ಟು ಶೇಷ ಎಷ್ಟು ಬರುತ್ತೆ ಅಂತೇಳಿ ನಾವು ಕಂಡುಹಿಡಿಯೋಣ. ಸೊ ಎಕ್ಸ್ ಎಲ್ಲಿದೆ ಅಲ್ಲೆಲ್ಲ ಹಾಕೋಣ. ಸೊ x³ a³ ಮೈನಸ್ a ಇಂಟು a² ಪ್ಲಸ್ 6 ಇಂಟು a ಮೈನಸ್ a. ಸೊ a³ ಆಗುತ್ತೆ ಮೈನಸ್ a ಇಂಟು a² ಇಂಟು a³ ಆಯಿತು ಪ್ಲಸ್ 6a ಮೈನಸ್ a. ಸೊ ಇದು ಕ್ಯಾನ್ಸಲ್ ಆಗುತ್ತೆ. 6 ಏನಲ್ಲಿ ಒಂದು a ಅಂದರೆ ಪ್ಲಸ್ 5. ಸೊ 5a ಶೇಷ ಆಗುತ್ತೆ. ಈ ರೀತಿಯಾಗಿ ನಾವು ಲೆಕ್ಕವನ್ನು ಮಾಡಬಹುದು. ಸೊ ಈ ಥರ ಭಾಗಿಸದೆ ಭಾಗಾಕಾರ ಕ್ರಮದಲ್ಲಿ ನಾವು ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯೋದು ಒಂದು ಮೆಥಡ್ ಆದರೆ, ಭಾಗಿಸದೆ ನಾವು ಶೇಷವನ್ನು ಕಂಡುಹಿಡಿದು ಇನ್ನೊಂದು ಮೆಥಡ್. ಸೊ ಇದು ಭಾಗಿಸ್ಬಿಟ್ಟು ನಾವು ಶೇಷವನ್ನು ಕಂಡುಹಿಡಬಹುದು. ಅವ್ರು ಕಂಡುಹಿಡಿದ ಶೇಷ ಒಂದೇ ಒಂದು ಆಗಿರೋದ್ರಿಂದ ನಾವು ಅದನ್ನು ಕಂಡುಹಿಡಬಹುದು. ಸೊ ಈ ರೀತಿಯಾಗಿ ನಾವು ಲೆಕ್ಕವನ್ನು ಮಾಡ್ತಾ ಹೋಗೋದು. ಸೊ ಅದೇ ರೀತಿ ಬಹುಪದೋಕ್ತಿಗಳನ್ನ ನಾವು ಯಾವ ರೀತಿಯಾಗಿ ನಾವು ಶೇಷ ಮತ್ತೆ ಭಾಗಲಬ್ಧವನ್ನು ಕಂಡುಹಿಡಿಯೋದು ಭಾಗಾಕಾರ ಕ್ರಮದಲ್ಲಿ ಅನ್ನೋದು ಸಹ ನಿಮಗೆ ಇದುವರೆಗೂ ತಿಳ್ಕೊಂಡಿದ್ದೀರ. ಸೊ ಅದನ್ನು ನಾವು ಮುಂದುವರೆದ ಭಾಗವಾಗಿ ಹೋಗ್ತಾ ಹೋದ್ರೆ ಬಹುಪದೋಕ್ತಿಗಳ ಅಪವರ್ತಿಸುವಿಕೆ. ಬಹುಪದೋಕ್ತಿಗಳ ಅಪವರ್ತಿಸುವಿಕೆ. ಬಹುಪದೋಕ್ತಿಗಳ ಅಪವರ್ತಿಸುವಿಕೆ ನಾವು ಅಂದ್ರೆ ಉದಾಹರಣೆ 11. ಸೊ x ಪ್ಲಸ್ 2 ಇದು x³ ಇದು x³ ಪ್ಲಸ್ 3x² ಪ್ಲಸ್ 5x ಪ್ಲಸ್ 6 ಮತ್ತು 2x ಪ್ಲಸ್ 4ರ ಅಪವರ್ತನವಾಗಿದೆಯೇ ಪರೀಕ್ಷಿಸಿ. ಅಪವರ್ತನವಾಗಿದೆಯೇ ಪರೀಕ್ಷಿಸಿ. ಅಪವರ್ತನವನ್ನು ಪರೀಕ್ಷಿಸಬೇಕು. ಅಪವರ್ತನವಾಗಿದೆಯೇ ಪರೀಕ್ಷಿಸಿ. x ಪ್ಲಸ್ 2ರ ಶೂನ್ಯತೆ. x ಪ್ಲಸ್ 2 ಇಸ್ ಈಕ್ವಲ್ ಟು ಇದೇನಾಗುತ್ತೆ 0, x ಇಸ್ ಈಕ್ವಲ್ ಟು -2. ಸೊ ಈ ಎರಡಕ್ಕೂ ನಾವು -2 x ಜಾಗ ಎಲ್ಲಿದೆ ಅಲ್ಲ -2 ಹಾಕಿದ್ರೆ ಅದು ಅಪವರ್ತನ ಅನ್ನೋದು ನಾವು ಪ್ರಶ್ನೆ ಮಾಡೋದು. ಇದು ಈ ಸಮೀಕರಣದ ಅಪವರ್ತನ x ಪ್ಲಸ್ 2 ಇರಬೇಕು ಮತ್ತು ಇದರ ಅಪವರ್ತನ x ಪ್ಲಸ್ 2 ಇರಬೇಕು ಅಂತ ಪರೀಕ್ಷೆ ಮಾಡಬೇಕು. ಸೊ x ಎಲ್ಲಿದೆ ಅಲ್ಲ -2 ಹಾಕಿ. ಸೊ x ಇಸ್ ಈಕ್ವಲ್ ಟು -2 ಇದನ್ನ ಹಾಕಿ ಈ ಸಮೀಕರಣಕ್ಕೆ -2 ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು -2 ಹೋಲ್ ಸ್ಕ್ವೇರ್ ಪ್ಲಸ್ 3 ಇಂಟು -2 ಪ್ಲಸ್ 6. -2 ಹೋಲ್ ಕ್ಯೂಬ್ ಅಂದರೆ -8. 2 3 ಸಲ ಗುಣಿಸಿದ್ರೆ -8. 2 ಸಲ ಗುಣಿಸಿದ್ರೆ 4 ಪ್ಲಸ್ 4 ಆಗುತ್ತೆ. 4 3 12 ಮೈನಸ್ 3 6 ಪ್ಲಸ್ 6 ಇದೆರಡು ಕ್ಯಾನ್ಸಲ್ ಆಗುತ್ತೆ. ಸೊ ಅಲ್ಲಿಗೆ ಎಷ್ಟಾಯ್ತು? ಅಲ್ಲಿಗೆ -5 2 10 ಆಯಿತು. ಸೊ ಅಲ್ಲಿಗೆ ಮೈನಸ್ ಕೊಡಿದ್ರೆ -18 ಆಯಿತು, ಪ್ಲಸ್ 18 ಏನಾಯಿತು ಕ್ಯಾನ್ಸಲ್ ಆಯ್ತು. 0 ಅಂದರೆ ಶೇಷ 0. ಆದ್ದರಿಂದ x³ 3x² ಪ್ಲಸ್ 5x ಪ್ಲಸ್ 6 ಅಪವರ್ತನ x ಪ್ಲಸ್ 2 ಅನ್ನೋದನ್ನು ನಾವು ಹೇಳ್ಬೋದು. ಮತ್ತೆ ಇದು 2x ಪ್ಲಸ್ 4
ಎಕ್ಸ್ ಜಾಗಕ್ಕೆ ಎಷ್ಟು ಹಾಕಬೇಕು? -2 ಹಾಕೋಣ. 2 ಇಂಟು -2 ಪ್ಲಸ್ 4 ಮೈನಸ್ 4 ಪ್ಲಸ್ 4 ಇಸ್ ಈಕ್ವಲ್ ಟು 0. ಆದ್ದರಿಂದ 2x ಪ್ಲಸ್ 4 ಅಪವರ್ತನ x ಪ್ಲಸ್ 2 ಆಗಿದೆ. ಸೊ ಈ ಥರನೂ ಸಹ ನಾವು ಅದು ಅಪವರ್ತನವೇ ಹೌದು ಅನ್ನೋದನ್ನು ಸಹ ನಾವು ಇಲ್ಲಿ ಈ ಒಂದು ಚಾಪ್ಟರ್ನ ಅಧ್ಯಾಯದಲ್ಲಿ ನಾವು ಕಂಡುಹಿಡಬಹುದು. ಸೊ ಆಗ ಮುಂದಕ್ಕೆ ನಾವು ಹೋಗ್ತಾ ಅಪವರ್ಸೋದನ್ನು ನಾವು ಕಲ್ತ್ಕೊಳ್ಳೋಣ. ಹಿಂದಿನ ತರಗತಿ ನಾವು ಅಪವರ್ಸೋದನ್ನು ಒಳಗ ಸಮೀಕರಣವನ್ನು ಅಪವರ್ಸೋದನ್ನು ಕಲ್ತ್ಕೊಂಡಿದ್ದೀರ. ಇದ್ರ ಮೇಲೆ ಒಂದು ಲೆಕ್ಕಗಳನ್ನ ಲೆಕ್ಕ ಮಾಡ್ಕೊಂಡು ಮನೆ ಕೆಲಸ 7 ಪ್ಲಸ್ 3x ಇದು 3x³ ಪ್ಲಸ್ 7x ಅಪವರ್ತನವೇ ಪರೀಕ್ಷಿಸಿ. ಅಪವರ್ತನವೇ ಪರೀಕ್ಷಿಸಿ. ಎರಡನೇ ಲೆಕ್ಕ x³ ಪ್ಲಸ್ 3x² ಪ್ಲಸ್ 3x ಪ್ಲಸ್ 1 ಭಾಗಿಸಿದಾಗ 1 x ಮೈನಸ್ ಅರ್ಧ ಇಂದ ಭಾಗಿಸಿದಾಗ ಸಿಗುವ ಶೇಷ ಕಂಡುಹಿಡಿಯಿರಿ. ಅಂದರೆ ಭಾಗಿಸಿದರೆ ಶೇಷ ಪ್ರಮೇಯದ ಮೂಲಕ ಈ ಒಂದು ಲೆಕ್ಕವನ್ನು ಮಾಡ್ಕೊಳ್ಳಿ. ಸೊ ಇದುವರೆಗೂ ನೀವು ಅಭ್ಯಾಸದ ಲೆಕ್ಕ ಅಪವರ್ತನದಲ್ಲಿ ಬಹುಪದೋಕ್ತಿಗಳನ್ನು ಅಪವರ್ಸೋದು, ಮತ್ತೆ ಅಪವರ್ತನ ಕ್ರಮದಲ್ಲಿ ಮತ್ತೆ ಶೇಷ ಪ್ರಮೇಯದ ಮೂಲಕ ಶೇಷವನ್ನು ಕಂಡುಹಿಡಿಯೋದು, ಭಾಗಾಕಾರ ಕ್ರಮದಲ್ಲಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯೋದು, ಬೀಜೋಕ್ತಿಗಳನ್ನು. ಸೊ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಮುಂದಿನ ತರಗತಿಯಲ್ಲಿ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಂಡು